ಕಜ್ಜಿ ಅಥವಾ ಸ್ಕೇಬಿಸ್ ಇದು ಮೈಯೆಲ್ಲ ತಿಂಡಿ ಅಥವಾ ತುರಿಕೆ ಬರುವಂತಹ ಒಂದು ಕಾಮನ್ ಸ್ಕಿನ್ ಡಿಸೀಸ್. ಇದು ಹಾಸ್ಟೆಲ್ ಇರುವ ಮಕ್ಕಳಲ್ಲಿ ಮತ್ತು ಹಳ್ಳಿಗಳಲ್ಲಿ ತುಂಬಾ ಕಾಮನ್. ಏಕೆಂದ್ರೆ ಅಲ್ಲಿ ಮಲಗೋದಕ್ಕೆ ಜಾಗದ ಅಭಾವ ಇರೋ ಕಾರಣ ತುಂಬಾ ಜನ ಒಂದೇ ಕಡೆ ಮಲಗ್ತಾರೆ. ಆಗ ಈ ಕಜ್ಜಿ ಒಬ್ಬರಿಂದ ಒಬ್ಬರಿಗೆ ಬೇಗನೆ ಸ್ಪ್ರೆಡ್ ಆಗೋಗುತ್ತೆ. ಈ ಕಜ್ಜಿ ಗುಳ್ಳೆ ಇರುವವರೆಗೆ ರಾತ್ರಿ ವೇಳೆಯಲ್ಲಿ ತುರಿಕೆ ಅಥವಾ ತಿಂಡಿ ತುಂಬಾ ಜಾಸ್ತಿ ಇರುತ್ತೆ. ಸ್ಪೆಷಲಿ ಬೆರಳೆ ಸಂಧಿ, ತೊಡೆ ಸಂಧಿ, ಹೊಟ್ಟೆ ಹಾಗೂ ಕೊಂಕಲಲ್ಲಿ. ಹಾಸ್ಟೆಲಲ್ಲಿ ಅಥವಾ ಮನೆಯಲ್ಲಿ ಒಬ್ಬರಿಗೆ ಕಜ್ಜಿ ಬಂದ್ರೆ ಸಾಕು, ಬೇರೆ ಎಲ್ಲರಿಗೂ ಅದು ಸ್ಪ್ರೆಡ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದ ಕ್ಲೋಸ್ ಕಾಂಟ್ಯಾಕ್ಟ್, ಅಂದ್ರೆ ಒಂದೇ ಬೆಡ್ ಅಲ್ಲಿ ಮಲಗೋದ್ರಿಂದ, ಬ್ಲಾಂಕೆಟ್ಸ್ ಶೇರ್ ಮಾಡೋದ್ರಿಂದ, ಬಟ್ಟೆಗಳು ಶೇರ್ ಮಾಡೋದ್ರಿಂದ ಅಥವಾ ಟವಲ್ಗಳು ಶೇರ್ ಮಾಡೋದ್ರಿಂದ. ಎರ್ಲಿ ಅಂಡ್ ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಕಜ್ಜಿ ಬೇಗನೆ ಕಡಿಮೆ ಆಗುತ್ತೆ. ಮನೆಯಲ್ಲಿ ಒಬ್ಬರಿಗಿಂತ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ಗೆ ಕಜ್ಜಿ ಇದ್ರೆ ಎಲ್ಲರೂ ಸೇಮ್ ಟೈಮ್ ಮತ್ತು ಸೇಮ್ ಡೇ ಟ್ರೀಟ್ಮೆಂಟ್ ತಗೊಂಡಿದ್ರೆ ಮಾತ್ರ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಒಬ್ಬರ ನಂತರ ಒಬ್ಬರಿಗೆ ಬರ್ತಾನೆ ಇರುತ್ತೆ. ಟ್ರೀಟ್ಮೆಂಟ್ ತಗೊಂಡಿದ್ದ ದಿನ ಬೆಳಗ್ಗೆ ಎದ್ಮೇಲೆ ನೀವು ಬಿಸಿನೀರಲ್ಲಿ ಸ್ನಾನ ಮಾಡ್ಕೋಬೇಕು. ಹಾಗೂ ನೀವು ಹಾಕೊಂಡಿದ್ದ ಬಟ್ಟೆನ ಮತ್ತೆ ಬೆಡ್ಶೀಟ್ ನ ಬಿಸಿನೀರಲ್ಲಿ ಒಗೆದು ಬಿಸಿಲಿಗೆ ಒಣಗಿ ಹಾಕ್ಸ್ಬೇಕು. ಸೊ ಎರ್ಲಿ ಅಂಡ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂಡ್ ಫ್ಯಾಮಿಲಿ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕಜ್ಜಿ ಬರ್ದೇ ಇರೋ ತರ ಅಥವಾ ಬಂದಿರೋ ಕಜ್ಜಿ ಬೇಗ ಕಂಟ್ರೋಲ್ ಆಗೋ ತರ ಪ್ರಾಪರ್ ಆಗಿ ಹೇಗೆ ಸ್ನಾನ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಕೈಂಡ್ಲಿ ರೆಫರ್ ಮಾಡಿ.